ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಈ ತಿಂಗಳಿನಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮಕರದಲ್ಲಿ ಸ್ಥಿತನಾಗಿರ್ತಾನೆ. ಮಕರ ರಾಶಿ ನಮಗೆ 4ನೇ ಮನೆ. ಚತುರ್ಥ ಭಾವ ಅಂದ್ರೆ ಮಾತೃಸ್ಥಾನ, ಮನೆ, ಭೂಮಿ, ವಾಹನ ಸೌಖ್ಯ ಅಂತೆಲ್ಲ ಹೇಳ್ತೀವಿ. ಜೊತೆಗೆ ಮನಃಶಾಂತಿ, ಮಾನಸಿಕ ನೆಮ್ಮದಿಯನ್ನ ಕೊಡುವಂತಹ ಒಂದು ಭಾವ ಅಂತ ಹೇಳ್ತೀವಿ. ಈ ಚತುರ್ಥ ಭಾವದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ಕೆಲಸದ ವಿಚಾರದಲ್ಲಿ, ಅದರಲ್ಲೂ ಸ್ವಂತ ಉದ್ಯೋಗ, ಯಾರ್ಯಾರೆಲ್ಲ ತುಲಾರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರೋ ನಿಮ್ಮ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ತುಂಬಾನೇ ಒಳ್ಳೆ ಲಾಭವನ್ನ ಕಾಣ್ತೀರಾ, ಹೆಚ್ಚಿನ ಒಂದು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬೋದು. 12ನೇ ತಾರೀಕಿನವರೆಗೂ ಇಲ್ಲಿ ಶುಕ್ರ ಜೊತೆ ರವಿ ಕೂಡ ಸ್ಥಿತನಾಗಿರ್ತಾನೆ. ಲಾಭಾಧಿಪತಿಯಾಗಿ ರವಿನೂ ಸ್ಥಿತನಾದಾಗ ಅವನು ಕೂಡ ನಿಮ್ಗೆ ಹೆಚ್ಚಿನ ಒಂದು ಲಾಭವನ್ನ ಕೊಡ್ತಾನೆ. ಹಾಗೆ ಉದ್ಯೋಗದಲ್ಲಿ ಏನೇ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರು ನಿಮ್ಮ ಸ್ವಂತ ಉದ್ಯೋಗದಲ್ಲಿ, ಅದು ನಿಮ್ಗೆ ಈ ತಿಂಗಳಲ್ಲಿ ಸಕ್ಸಸ್ ಅನ್ನೇ ಕೊಡುತ್ತೆ. ಇದ್ರ ಜೊತೆಗೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀರಾ ಅಥವಾ ಪ್ರಾಪರ್ಟಿ ತಗೋಬೇಕು ಅಂತ ಅನ್ಕೊಂಡಿರುವಂತವರಿಗೆ, ಈಗ ನಾವು ಇಷ್ಟೊಂದ್ ಕಡೆ ಸೈಟ್ ನೋಡ್ತಾ ಇದೀವಿ, ನಮಗ್ ಸೂಟ್ ಆಗೋ ತರ ಎಲ್ಲೂ ನಿವೇಶನ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೆ, ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಆ ರೀತಿಯ ಒಂದು ನಿವೇಶನ ಸಿಗುವಂತದ್ದು ಅಥವಾ ಕೃಷಿ ಭೂಮಿ ತಗೋಬೇಕು ಅನ್ಕೊಂಡಿರುವಂತವ್ರಿಗೆ ಸಿಗುವಂತದ್ದು ಈ ತರದಲ್ಲಾಗುತ್ತೆ. ಹಾಗೆ ವಾಹನವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿರುವಂತವ್ರಿಗೂ ಕೂಡ ಅದಕ್ಕೆ ಬೇಕಾದ ಎಲ್ಲಾ ಅನುಕೂಲಗಳು ಈ ತಿಂಗಳಲ್ಲಿ ಆಗತ್ತೆ. ಅಂದ್ರೆ ವಾಹನ ಪ್ರಾಪ್ತಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರಿಗೆ ಅದಕ್ಕೆ ಬೇಕಾಗಿರುವಂತಹ ಧನಲಾಭ ಆಗಿರ್ಬೋದು ಅಥವಾ ದುಡ್ಡು, ಅದರ ಒಂದು ವ್ಯವಸ್ಥೆಗಳಾಗ್ಬೇಕು, ಅದು ಆಗದೆ ಇರೋದ್ರಿಂದ ತುಂಬಾ ನಿಧಾನ ಆಗ್ತಾ ಇತ್ತು ಅನ್ನೋಂಥವ್ರಿಗೆ ಅದಕ್ಕೆ ಬೇಕಾದಂತ ಅನುಕೂಲಗಳು ಒದಗೋದ್ರಿಂದ ಮತ್ತೆ ಶುರು ಮಾಡೋ ಸಾಧ್ಯತೆ ಇರುತ್ತೆ ಮನೆ ವಿಚಾರದಲ್ಲಿಲ್ಲ. ಒಟ್ನಲ್ಲಿ ಆಸ್ತಿ ಮನೆ ವಿಚಾರದಲ್ಲಿ ಎಲ್ಲ ನಿಮ್ಗೆ ಈ ತಿಂಗಳಲ್ಲಿ ಗುಡ್ ನ್ಯೂಸ್. ಹಾಗೆ ಆಸ್ತಿಯ ಕುರಿತಾದಂತಹ ಕೆಲವು ವ್ಯಾಜ್ಯಗಳಿತ್ತು ಅಥವಾ ತುಂಬಾ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಕೋರ್ಟು ಕೇಸ್ ಅಂತ ತುಂಬಾ ಓಡಾಡಿದೀರಾ, ಅದ್ರಲ್ಲಿ ಇನ್ನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥವರಿಗೆ ಆ ವಿಚಾರದಲ್ಲೂ ಕೂಡ ಈ ತಿಂಗಳು ನ್ಯಾಯ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಚತುರ್ಥಾಧಿಪತಿ ಶುಕ್ರ 4ನೇ ಮನೆಯಲ್ಲಿದ್ದಾನೆ ಅನ್ನೋದು ಒಂದೇ ಕಾರಣ ಅಲ್ಲ, ಅಥವಾ ಅದೊಂದೇ ರೀಸನ್ ಅಲ್ಲ. ನಿಮ್ಗೆ ಇಲ್ಲಿ ಭಾಗ್ಯಾಧಿಪತಿ ಬುಧನು 4ನೇ ಮನೆಯಲ್ಲಿದ್ದಾನೆ. ಹಾಗೆ ಭೂಮಿ ಪುತ್ರ ಮಂಗಳ ಕೂಡ ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದು ನಿಮ್ಗೆ ಇನ್ನಷ್ಟು ಒಳ್ಳೆಯ ಲಾಭವನ್ನು ತಂದ್ಕೊಡ್ತಾ ಇದೆ. ಆಸ್ತಿ ವಿಚಾರದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇದ್ದಾನೆ ಬುಧ, ಶುಕ್ರ ಮತ್ತು ಮಂಗಳ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಹೆಚ್ಚಿನ ಒಂದು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಧಿಕವಾದಂತಹ ಧನ ಲಾಭವನ್ನ ಕಾಣ್ತೀರಾ. ಧನಸ್ಥಾನಾಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಹ ಹೊಂದುತ್ತೀರಾ ಈ ತಿಂಗಳು ಅಂತ ಹೇಳ್ಬೋದು. ನಿಮಗೆ ಯಾರ್ಯಾರೆಲ್ಲ ದುಡ್ಡು ಕೊಡದೆ ಸತಾಯಿಸ್ತಿದ್ದಾರೆ, ನಿಮಗೆ ಕೊಡ್ಬೇಕಾದ ಹಣವನ್ನ ಈ ತಿಂಗಳು ತಂದು ಕೊಡುವಂತದ್ದು, ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಬರ್ಬೇಕಾಗಿರುವಂತಹ ಒಂದು ಲಾಭ ನಿಮ್ಗೆ ಈ ತಿಂಗಳು ಬರುವಂತದ್ದು, ಈ ರೀತಿ ಆಕಸ್ಮಿಕ ಧನ ಲಾಭ ಅಂತ ಕೂಡ ಹೇಳ್ಬೋದು. ಇದರಿಂದನೇ ನೀವು ನಿಮ್ಮ ಬೇರೆ ಎಲ್ಲಾ ಕನಸುಗಳನ್ನ ಈಡೇರಿಸ್ಕೊಳ್ತೀರಾ ಅಂತ ಹೇಳ್ಬೋದು. ತೃತೀಯ ಮತ್ತು ಷಷ್ಠಾಧಿಪತಿಯಾದಂತಹ ಗುರು 7ನೇ ಮನೆಗೆ ಕುತ್ಕೊಂಡಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ ಆಗಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಆಗಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಆರಾಮಾಗಿ ಕೆಲಸ ಮಾಡ್ತೀರಾ, ಕೊಟ್ಟಿರೋ ಕೆಲಸನ ಬಹಳ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀರಾ. 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯ ಇತ್ಯಾದಿಗಳ ಬಗ್ಗೆ ಆಲೋಚನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಏನೋ ಒಂದು ಶುಭ ಕಾರ್ಯಗಳು ಮಾಡ್ಬೇಕು, ಇದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸುವಂತಾಗುತ್ತೆ. ಹಾಗೆ ಚತುರ್ಥಾಧಿಪತಿ ಶನಿ ಅವನು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಪಂಚಮಾಧಿಪತಿಯೂ ಕೂಡ ಹೌದು. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. 12ನೇ ತಾರೀಕುವರೆಗೂ ರವಿ ಚತುರ್ಥದಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ ರವಿ ಚತುರ್ಥದಲ್ಲಿದ್ದಾಗಲೂ ನಿಮ್ಗೆ ಯಾವುದೇ ಅಶುಭ ಫಲ ಕೊಡುವುದಿಲ್ಲ. ಆದ್ರೆ ಚತುರ್ಥ ಭಾವದಲ್ಲಿ ರವಿ ಮತ್ತು ಮಂಗಳ, ಬುಧ, ಶುಕ್ರ ಇವೆಲ್ಲ ಇರೋದ್ರಿಂದ 12ನೇ ತಾರೀಕಿನವರೆಗೆ ತುಲಾರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು. ಯಾಕಂದ್ರೆ ಚತುರ್ಥ ಭಾವವನ್ನ ಮಾತೃಸ್ಥಾನ ಅಂತ ಹೇಳ್ತೀವಿ. ಈ ಮಾತೃಸ್ಥಾನದಲ್ಲಿ ಮಂಗಳ ಇರ್ತಾನೆ. ಮಂಗಳ ತುಲಾರಾಶಿಯವರಿಗೆ ಪ್ರಬಲ ಮಾರ್ಗಾಧಿಪತಿಯೂ ಹೌದು. ಹಾಗೆ ಪಾದಕಾಧಿಪತಿಯಾದ ರವಿನೂ ಕೂಡ ಸ್ಥಿತನಾದಾಗ ಆ ಒಂದು ಟೈಮ್ 12ನೇ ತಾರೀಕು ಸ್ವಲ್ಪ ನಿಮ್ ತಾಯಿ ಆರೋಗ್ಯದಲ್ಲಿ ಹೆಚ್ಚು ತೊಂದರೆಗಳಾಗುವಂಥದ್ದು, ಈಗೇನಾದ್ರೂ ಅವ್ರಿಗೆ ರಕ್ತದೊತ್ತಡದ ಸಮಸ್ಯೆ ಇತ್ತು ಅಂತಂದ್ರೆ ಅದು ಇನ್ನಷ್ಟು ಉಲ್ಬಣವಾಗುವಂಥದ್ದು, ಈ ತರದೆಲ್ಲ ಸಮಸ್ಯೆಗಳಿರುತ್ತೆ. ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕು. ಏನ್ ಪರಿಹಾರ ಅಂತಂದ್ರೆ ತಪ್ಪದೆ ಪ್ರತಿ ಸೋಮವಾರ ಅಕ್ಕಿ ದಾನ, ಹಾಗೆ ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನ, ಇದನ್ನ ಕೊಡೋದ್ರಿಂದ ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಇನ್ನು 13ನೇ ತಾರೀಕಿಗೆ ರವಿ ಪಂಚಮಕ್ಕೆ ಪ್ರವೇಶ ಮಾಡ್ತಾನೆ. ಶನಿ ಮತ್ತು ರವಿ ಒಟ್ಟಿಗೆ ಪಂಚಮದಲ್ಲಿ ಸ್ಥಿತನಾಗೋದ್ರಿಂದ ವಿದ್ಯಾಭ್ಯಾಸದ ವಿಚಾರದಲ್ಲಿ ಏನೋ ತೊಂದರೆ ಆಗಲ್ಲ. ಯಾಕಂದ್ರೆ ಇಲ್ಲಿ ನವಮಾಧಿಪತಿ ಬುಧ ನಿಮ್ಗೆ 4ನೇ ಮನೆಯಲ್ಲಿದ್ದಾನೆ, ಶನಿ ಪಂಚಮಾಧಿಪತಿಯಾಗಿ ಪಂಚಮದಲ್ಲೇ ಇರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ತುಲಾರಾಶಿಯವರಿಗೆ ಈ ಪ್ರೀತಿ ವಿಚಾರದಲ್ಲಿ, ಪ್ರೀತಿ ಪ್ರೇಮ ಇಂತಹ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಾಗಬಹುದು. ಯಾಕಂದ್ರೆ ರವಿ ಶನಿ ಇಬ್ರು ಸೇರ್ಕೊಂಡ್ರು ಅಂದ್ರೆ ಆ ವಿಚಾರದಲ್ಲಿ ಏನೋ ಕೆಲವೊಂದು ಮನಸ್ತಾಪಗಳು, ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ನೀವು ತುಂಬಾ ಯಾರನ್ನೋ ಹಚ್ಕೊಂಡಿರ್ತೀರ, ಅವ್ರ ಸ್ನೇಹಿತರಾಗಿರ್ಬೋದು, ಅವ್ರ ವಿಚಾರದಲ್ಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ಬೋದು, ಈ ತರದ್ದೆಲ್ಲ ಕಂಡು ಬರುತ್ತೆ ಅಷ್ಟೇ. ಬೇರೆ ವ್ಯವಹಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ರವಿ ಕುಂಭರಾಶಿ ಹೋದ್ರೂ ಕೂಡ ನಿಮ್ಗೆ ಆಗೋದಿಲ್ಲ. ಅಂದ್ರೆ ಆ ತರದ್ದು ಯಾವುದೇ ನೆಗೆಟಿವ್ ಬದಲಾವಣೆಗಳಾಗೋದಿಲ್ಲ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಶತ್ರುಗಳ ಬಾಧೆ ನಿವಾರಣೆ ಆಗ್ತದೆ. ಕಂಪ್ಲೀಟ್ ಈ ತಿಂಗಳಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಿಮ್ಮ ಸ್ಥಾನ ತುಂಬಾ ಪ್ರಬಲವಾಗಿರೋದ್ರಿಂದ ಅಲ್ಲಿ ಶತ್ರುಗಳ
ವೀಕ್ ಆಗ್ತಾ ಇದಾರೆ. 6ನೇ ಮನೇಲಿ ರಾಹು ಬಂದ ಅಂತಂದ್ರೆ ನೀವು ಸ್ಟ್ರಾಂಗ್ ಅವ್ರು ವೀಕ್ ಅಂತ ಅರ್ಥ. ಆದ್ರೆ ಅವ್ರಿಗೆ ಸಮಸ್ಯೆಗಳು ಶುರುವಾಗುತ್ತೆ, ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಬಿಸಿ ಆಗ್ತಾರೆ, ನೀವು ಅಟ್ಯಾಕ್ ಬರೋದು ನಿಲ್ಲಿಸ್ತಾರೆ. ಅದೇ ಅಲ್ವಾ ಎಲ್ರಿಗೂ ಬೇಕಾಗಿರೋದು. ಕೆಲವ್ರು ಏನಪ್ಪಾ ಅಂತಂದ್ರೆ ಅವ್ರಿಗೆ ಎಷ್ಟೇ ಸಮಸ್ಯೆ ಇದ್ರು ಕೂಡ ಅವ್ರ ಶತ್ರು ಎದುರಾಳಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ಅಂಥವ್ರು ಇರ್ತಾರೆ. ಬಟ್ ನಿಮಗೆ ಅಂಥವರಿಂದ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಇನ್ನು ಸಪ್ತಮಾಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ, ಸಪ್ತಮದಲ್ಲಿ ಗುರು ಸ್ಥಿತನಾಗಿರ್ತಾನೆ. ಹಾಗಾಗಿ ತುಲಾ ರಾಶಿಯವರಿಗೆ ಮದುವೆ ವಿಚಾರ, ಮದುವೆ ಮಾತುಕತೆ ವಿಚಾರ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಈ ತಿಂಗಳು ಸಕ್ಸಸ್ ಸಿಗುತ್ತೆ. ಇನ್ನು ಟ್ರಾವೆಲ್ ಮಾಡುವಂತದ್ದಿರುತ್ತೆ, ಸ್ವಲ್ಪ ಹತ್ತಿರದ ಪ್ರಯಾಣ ಮಾಡುವಂತದ್ದಿರುತ್ತೆ. ಇನ್ನು ಅಷ್ಟಮಾಧಿಪತಿಯು ಶುಕ್ರನೇ ಆಗಿ 4ನೇ ಮನೆಯಲ್ಲಿದ್ದಾನೆ. ಶುಕ್ರನಿಂದ ಯಾವುದೇ ಅಶುಭ ಫಲ ಇಲ್ಲ. ವಾಕ್ಸ್ಥಾನಾಧಿಪತಿ ಮಂಗಳ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮಾತಾಡ್ತೀರಾ, ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ, ಕೆಲವೊಂದ್ಸಲ ವಾದನೂ ಮಾಡ್ತೀರಾ, ಆದ್ರೆ ಮಾತಿನಿಂದ ನಿಮ್ಗೆ ಯಾವುದೇ ರೀತಿಯ ನಷ್ಟ ಕಷ್ಟಗಳೇನು ಕಂಡು ಬರ್ತಾ ಇಲ್ಲ. ಹಾಗಾಗಿ ಈ ತಿಂಗಳು ನೀವ್ ಏನೇ ಮಾತಾಡಿದ್ರು ಅದು ನಿಮ್ಗೆ ಕರೆಕ್ಟ್ ಇರುತ್ತೆ. ಅಂದ್ರೆ ನೀವು ಮಾತಾಡ್ಬೇಕಾಗಿತ್ತು ಮಾತಾಡಿರ್ತೀರಾ, ಸೊ ಅದ್ರಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಇನ್ನು ನಿಮ್ಗೆ ಭಾಗ್ಯಾಧಿಪತಿ ಬುಧ, ಭಾಗ್ಯಾಧಿಪತಿ ಜೊತೆಗೆ ವ್ಯಯಾಧಿಪತಿ, ವ್ಯಯ ಅಂದ್ರೆ 12ನೇ ಮನೆ ಅಧಿಪತಿಯಾಗಿ 4ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದ ಸಲುವಾಗಿ ಅಥವಾ ಹೈಯರ್ ಎಜುಕೇಶನ್ಗೋಸ್ಕರ, ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂತವರಿಗೆ ಅದರ ಅವಕಾಶ ತುಲಾರಾಶಿಯವರಿಗೆ ಈ ತಿಂಗಳು ಸಿಕ್ಕುವಂತಹ ಸಾಧ್ಯತೆ ತುಂಬಾನೇ ಇದೆ. ಹಾಗೆ ಭಾಗ್ಯಾಧಿಪತಿ 4ನೇ ಮನೆಯಲ್ಲಿರೋದ್ರಿಂದ ಅವನು ಕೂಡ ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕೆಲವೊಂದು ಕೆಲಸಗಳು ಅಡೆತಡೆಗಳಿಂದ, ವಿಘ್ನಗಳಿಂದ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋದಂತಿದ್ರೆ, ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಆಯ್ತು ಅಥವಾ ಮಿಸ್ಟೇಕ್ ಆಯ್ತು, ಏನೋ ಪ್ರಾಬ್ಲಮ್ ಆಯ್ತು, ಮೇಲಧಿಕಾರಿಗಳಿಂದ ನೀವು ಬಯಸ್ಕೋಬೇಕಾಯ್ತು, ಈ ತರದ ಯಾವ ಸಮಸ್ಯೆಗಳು ಬರೋದಿಲ್ಲ. ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿರೋದ್ರಿಂದ ತುಲಾರಾಶಿಯವರಿಗೆ ಈ ತಿಂಗಳು ತುಂಬಾ ಸೂಕ್ತವಾದ ಸಮಯ. ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ತುಂಬಾನೇ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಪರ್ಸನಲ್ ಕೆಲವು ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಲಾರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಅತ್ಯಂತ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ